ಸೈಕಲ್ ಫೋರಂ ಸಂಘಟನೆಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳಿಗೂ ಮತ್ತು ಸಂಘಟನೆಯ ಮುಖಂಡರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಹೋರಾಟ ಏನಿದೆ ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮತ್ತು ಎಲ್ಲ ಸಂಘಟನೆ ವಿಶ್ವ ಆದಿಜಾಂಬ ಮಹಾಸಭಾ ಎಲ್ಲ ಸಂಘಟನೆಗಳು ಇವತ್ತು ರಾಜ್ಯದಲ್ಲಿ ಏನು ಸಂಘಟನೆಗಳಿದ್ದಾವೆ ಅದು ಮುನ್ಸೂಚನೆಯಲ್ಲಿರುವಂಥ ಸಂಘಟನೆಗಳೆಂದರೆ ಕರ್ನಾಟಕ ಮಾದಿಗ ದಂಡೋರ ಮತ್ತು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ. ಈ ಸಂಘಟನೆ ನೇತೃತ್ವದಲ್ಲಿ ರಾಜ್ಯದ ಎಲ್ಲ 30 ಜಿಲ್ಲೆಗಳಲ್ಲಿ ಏನು ಹೋರಾಟ ಮಾಡ್ತೀವಿ ಆ ಹೋರಾಟ ಈ ಮಾದಿಗ ಸಮಾಜಕ್ಕೆ ಸುಪ್ರೀಂ ಕೋರ್ಟ್ನ ಆದೇಶ ಸಿಕ್ಕಿತ್ತು ನಮಗೆ ಒಂದು ರೀತಿಯ ಒಂದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಅಂತೇಳಿ ನಾನು ಹೇಳೋದಕ್ಕೆ ಇವತ್ತು ಇಷ್ಟಪಡ್ತೇನೆ. ಮತ್ತು ಈ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಹೆಚ್ಚಿನ ಒತ್ತು ಕೊಟ್ಟಂಥವರು ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಿ ಇರ್ಬೋದು, ಆರ್ ವಿ ತಿಮ್ಮಾಪುರ ಇರ್ಬೋದು, ಕೆ ಎಸ್ ಮುನಿಯಪ್ಪ ಇರ್ಬೋದು, ಮತ್ತು ಗೋವಿಂದ ಕಾರಜೋಳ ಇರ್ಬೋದು, ಮತ್ತು ಸಂಘಟನೆಯ ಹೋರಾಟ ಮಾಡಿದಂಥ ಕೇಶವಮೂರ್ತಿ ಇರ್ಬೋದು, ಶಂಕರಪ್ಪ ಇರ್ಬೋದು, ಮತ್ತು ಇನ್ನೂ ಕೆಲವು ಲೀಡರ್ಗಳಿದ್ದಾರೆ, ಮಾರಪ್ಪ ಇರ್ಬೋದು, ಕೆಲವು ಲೀಡರ್ಗಳು ಸುಮಾರು ಡಾಕ್ಟರ್ ಭೀಮರಾಜು, ಇನ್ನೂ ಸುಮಾರು ಮುಖಂಡರುಗಳಿದ್ದಾರೆ. ಇದು ಹೋರಾಟಗಾರರ ಒಂದು ವೇದಿಕೆ ಕಾರ್ಯಕ್ರಮ ಆಗಬೇಕು. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಅಭಿನಂದನೆಗಳು ಸಲ್ಲಿಸ್ತೇವೆ. ಇದನ್ನು ತೀರ್ಪು ಬಂದಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೇವೆ. ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮೀನಾಮೇಷ ಮಾಡದೆ ಈ ಕೇಂದ್ರ ಸರ್ಕಾರದ ಇದಿದೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಅದನ್ನು ಪಾಲನೆ ಮಾಡಿ ಯಾವುದೇ ಒತ್ತಡಕ್ಕೆ ಮಣಿಯದೆ ಇದನ್ನು ಜಾರಿ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನಾನು ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಟನೆಗಳ ಹೋರಾಟಗಾರರ ಸಮ್ಮುಖದಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡಿ ಅದನ್ನು ನಾವು ಒಂದು ತೀರ್ಮಾನವನ್ನು ತಗೊಳ್ತೇವೆ. ನಾನೇ ರಾಜಕೀಯೇತರ ಸಂಘಟನೆ ಹೋರಾಟ ಏನು ನಾವು ಮಾಡಿದ್ವಿ, ಕುರುಕೋ ಚಳವಳಿ ಇರ್ಬೋದು, ಅರ್ಧತೆ ಬರವಣಿಗೆ ಇರ್ಬೋದು, ಸಂವಿಧಾನ ಮೆರವಣಿಗೆ ಇರ್ಬೋದು, ರೈಲು ರೋಗ ಚಳವಳಿ ಇರ್ಬೋದು, ಇಂತಹ ಹೋರಾಟಗಳು ಸುಮಾರು ಹೋರಾಟಗಳನ್ನು ನಾವು ಮಾಡಿದಂಥಕ್ಕೆ ಪ್ರತಿಫಲ ಇವತ್ತು ನಮಗೆ ತೀರ್ಪು ಬಂದಿದೆ. ಅದಕ್ಕೆ ರಾಜ್ಯ ಸರ್ಕಾರ ಯಾವುದೇ ರಾಜಕೀಯ ಪಕ್ಷಗಳ ಒತ್ತಡಕ್ಕೆ ಮಣಿಯದೆ, ಯಾವುದೇ ನಾಯಕರ ಒತ್ತಡಕ್ಕೆ ಮಣಿಯದೆ ಸಿದ್ದರಾಮಯ್ಯರ ಅಹಿಂದ ನಾಯಕರು ಅಂತ ಹೇಳಿದ್ದೀನಿ, ದಲಿತರ ಪರವಾದ ಮುಖ್ಯಮಂತ್ರಿಗಳು ಅಂತ ಹೇಳಿದ್ದೀನಿ.